ಪಡೆದ ಯುವಕರ ಗುಂಪ, ಈ ಕುಡುಕರ ಗುಂಪ, ಈ ಗುಟ್ಕಾ ಗುಂಪ, ಅದ್ರ ಜೊತೆಗೆ ಈ ಜೂಜುಕೋರ ಗುಂಪ, ಇಂಥವೆಲ್ಲ ಬೆಳೆದಕ್ಕ ಈ ನಟರ ಒಂದು ಆದರ್ಶ ಹೇಳ್ತೇವೆ ನಾವು. ಇವ್ರು ನೋಡ್ತಾ ಇರ್ತೀವಿ. ಯಾಕಂದ್ರೆ ಚಿತ್ರಗಳಲ್ಲಿ ಕೆಲವು ಗುಂಡಾ ಪಾತ್ರ ಮಾಡಿರ್ತಾರೆ, ಖಳನಾಯಕನ ಪಾತ್ರ ಮಾಡಿರ್ತಾರೆ, ಒಳ್ಳೆಯ ಪಾತ್ರ ಮಾಡಿರ್ತಾರೆ. ಹೆಚ್ಚು ನೆನ್ಪಿಡೋದು ಅವರು ಒಳ್ಳೆಯ ಪಾತ್ರಗಳನ್ನು. ಆ ದಿಶೆಯಲ್ಲಿ ಇವತ್ತು ಅಲ್ಲಿ ಸರ್ಕಾರ, ಮುಂಬೈ ಸರ್ಕಾರ, ಇಟ್ ಮೀನ್ಸ್ ಮಹಾರಾಷ್ಟ್ರ ಸರ್ಕಾರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಯೋಗ್ಯದ. ಅಷ್ಟಲ್ಲ, ಇವ್ರ ಮೇಲೆ ಅದನ್ನು ನಿಷೇಧ ಹೇರುವಂಥ ಕೆಲಸವೂ ಆಗಬೇಕಾಗ್ಯದ. ಅದೇ ರೀತಿ ಕರ್ನಾಟಕದಲ್ಲೂ ಆಗಬೇಕಾಗ್ಯದ. ಇಂಥ ಒಂದು ಪ್ರಚಾರ ಮಾಡುವಂಥ ಯಾವುದೇ ನಟ ಇಲ್ಲ, ಎಷ್ಟೇ ದೊಡ್ಡವರು ಅವ್ರ ವಿರುದ್ಧ ಕ್ರಮ ತಗೊಳ್ಳುವಂಥ ಅದು ಶಿಕ್ಷೆ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕಾಗ್ಯದ. ಇವತ್ತು ಇದನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡಿದ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ಇಂಥ ಹಾಡುಗಳು ಈಗಾಗಲೇ ಹೇಳಿದ ನಮಗೆ ಇವುಗಳನ್ನು ಆದಷ್ಟು ಜನರಿಂದ ದೂರ ಮಾಡುವಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡಬೇಕಾಗಿದೆ. ಇವತ್ತು ಕರ್ನಾಟಕದಲ್ಲೂ ಸಹಿತ DKG ಅವರು ಗುಟ್ಕಾಗೆ ನಿಷೇಧ ಹೇರಿ ಒಳ್ಳೆಯ ಕೆಲಸನ ಮಾಡಿದ್ದಾರೆ. ಅದಕ್ಕಾಗಿ ಈ ಗುಟ್ಕಾ ಜೊತೆಗೆ ನಾವು ಮತ್ತು ಹೇಳುವಂಥದ್ದು ಅನೇಕ ಜನ ಮತ್ತು ಭಾಳಷ್ಟು ಈ ದೇಶದ ಜನಸಂಖ್ಯೆಯಲ್ಲಿ 50% ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳಲ್ಲಿ ಏನೋ 1%, 2% ಎಲ್ಲೋ ಒಂದಿಷ್ಟು ಚಟಗಳಿಗೆ, ಆಟಗಳಿಗೆ, ಮತ್ತು ಇವೆಲ್ಲ ಇಂಥವು ಬಲಿ ಇರ್ಬೋದು. ಆದರೆ ಮ್ಯಾಕ್ಸಿಮಮ್ ಹೆಣ್ಣುಮಕ್ಕಳು, ಮ್ಯಾಕ್ಸಿಮಮ್ ಬಡತನದ ಹೆಣ್ಣುಮಕ್ಕಳು ತಮ್ಮ ಗಂಡರನ್ನು ಇಂಥ ಒಂದು ತಮ್ಮ ಅಂತಂಬರನ್ನು ಇಂಥ ಒಂದು ವ್ಯವಸ್ಥೆಯಿಂದ ದೂರ ಸರಿಸ್ಬೇಕಂತೇಳಿ ನಿರಂತರ ಹೋರಾಟ ಮಾಡ್ತಾನೆ ಇರ್ತಾರೆ. ಪ್ರತಿ ಮನೆಯಲ್ಲೂ ಹೆಚ್ಚು ಕಡಿಮೆ ಕುಡುಕರಿದ್ದ ಮನೆಗಳೆಲ್ಲ ಈ ಜಗಳ, ಅದ್ರ ಜೊತೆ ಅವ್ರು ಬಿಡಬೇಕಪ್ಪ ಅಂತ ಹೇಳುವಂಥ ಮಾತುಗಳನ್ನು ಅನೇಕ ಹಿರಿತನ ಕೂಡ ಬಿಡಬೇಕಪ್ಪ ಅಂತ ಹೇಳ್ತಾರೆ. ಮತ್ತೊಂದು 4 ದಿವಸದಾಗ ನಾಯಿ ಬಾಲ್ಗೈತೆ ಡೊಂಕ ಆಗಿರ್ತದೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ನಟರು ನಮ್ಮನ್ನು ತಿದ್ದುವಲ್ಲೇ, ನಮ್ಮನ್ನು ಬೆಳೆಸುವಲ್ಲೇ, ನಮ್ಮನ್ನು ಒಳ್ಳೆಯ ನಾಗರಿಕರನ್ನಾಗಿ ಮಾಡುವಲ್ಲೇ ಯಶಸ್ವಿ ಆದಂಗೆ ಈ ಒಂದು ಪ್ರಚಾರಗಳನ್ನ ನಿಲ್ಲಿಸಬೇಕಾಗಿದೆ. ನೋಡ್ರಿ, ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂದಿದ್ದರು. ಇವತ್ತು ಸಹಿತ ನಮ್ಮ ಶಿವರಾಜ್ಕುಮಾರ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ನಮ್ಮ ಕನ್ನಡದ ನಟರು ಹಿಂದಿಯಲ್ಲೂ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅವರು ಇಂಥ ಪ್ರಚಾರಕ್ಕೆ ಹೋಗಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಒಟ್ಟು ಆ ನೆಲೆಯಲ್ಲಿ ಇವತ್ತು ಮಾತಾಡೋದು ಉದ್ದೇಶ ಒಂದು, ವಿಮಲ್ ಇಲೈಚಿ ಜಾಹೀರಾತಿಗಾಗಿ